ಗೈಸ್ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಆಲ್ಮೋಸ್ಟ್ 4 ಸಂಡೇಸ್ ಆಯಿತು ನಾವು ಮನೆಯಲ್ಲೇ ಇಲ್ಲ. ಈ ಸಂಡೇನೇ ಇರೋದು. ಐಬ್ರೋಸ್ ಎಲ್ಲ ಹೇರ್ಸ್ ಎಲ್ಲ ಬೆಳೆದಿದೆ. ಸೊ ಬರ್ಡೇವರೆಗೂ ಹಾಗೆ ಬೇಡ, ತುಂಬ ಹೇರ್ಸ್ ಬೆಳೆಯುತ್ತಲ್ಲ ಅವಾಗ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ. ಒಟ್ಟಿಗೆ ಬರ್ಡೇಗೆ ಮಾಡಿಸ್ಕೊಳ್ಳೋಣ ಐಬ್ರೋಸ್ ಅಂತ ನೋಡಿ. ಯಶಿ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ಸೊ ಇವತ್ತು ತುಂಬ ಕೆಲಸ ಇದೆ, ಅಂದರೆ ಮನೆಯಲ್ಲೇ. ಸೊ ಮಕ್ಕಳಿಗೆಲ್ಲ ಆಯಿಲ್ ಬಾತ್ ಮಾಡಿಸ್ಬೇಕು, ನಿಂಗೆ ಸ್ನಾನ ಮಾಡಿಸ್ಬೇಕು, ಗಾಡಿ ಎಲ್ಲ ವಾಶ್ ಮಾಡಬೇಕು. ಇವಾಗ ಮಳೆ ಅಲ್ವಾ, ಒಂದು ಮೂರು ನಾಲ್ಕು ದಿನಕ್ಕಾದರೂ ಒಮ್ಮೆ ಒಂದು ಸತಿ ವಾಶ್ ಮಾಡಲೇಬೇಕು. ಆವಾಗ ಸಮ್ಮರಲ್ಲೆಲ್ಲ ಒಂದು ಸಲ 1 ವೀಕಿಗೆ ಒಂದು ಸಲ ಇಲ್ಲ 2 ವೀಕ್ಸಿಗೆ ಒಂದು ಸಲ ಮಾಡ್ತಾಯಿದ್ದೆ. ಬಟ್ ಇವಾಗ ಮಳೆ ಇರೋದ್ರಿಂದ ಫುಲ್ಲು ಗಲೀಜಾಗಿದ್ದಾರೆ. ಗಲೀಜಿದ್ರೆ ಓಡ್ಸೋಕ್ಕೊಂತಾರ ಗಾಡಿ. ಸೊ ಅದನ್ನು ಕ್ಲೀನ್ ಮಾಡಬೇಕು. ಏನು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಮೊದಲು ಇವಳಿಗೆ ನೇಲ್ಸ್ ಕಟ್ ಮಾಡಬೇಕು. ನೇಲ್ಸ್ ತೋರಿಸು ಹೆಂಗಿದೆ ಅಂತ. ಎಲ್ಲ ಬೆಳೆದ್ಬಿಟ್ಟಿದೆ ಎಲ್ಲ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಸಂಡೇ ವ್ಲಾಗ್. ಸೊ ಇಲ್ಲಿ ಲಶಿಕಾಗೆ ಬೂಸ್ಟು, ನನಗೆ ಪ್ಲೇನ್ ಹಾಲು. ಲಶಿ ಯಾವ್ದು ಕೊಟ್ಟರು ಕುಡಿತಾಳೆ. ಪ್ಲೇನ್ ಹಾಲು ಕೊಟ್ಟರು ಕುಡಿತಾಳೆ, ಬೂಸ್ಟ್ ಕೊಟ್ಟರು ಕುಡಿತಾಳೆ ಅಲ್ವಾ ಲಶಿ? ಅಲ್ಲ ಲಶಿ, ಕೂತ್ಕೋ, ಕೊಡ್ತೀನಿ. ಬಟ್ ಅವ್ಳಿಗೆ ಸ್ಪೂನ್ ಇರಬೇಕು. ಸ್ಪೂನ್ ಇಲ್ಲ ಅಂದರೆ ಕುಡಿಯೋಲ್ಲ. ಮಿಕ್ಸ್ ಮಾಡಿಕೊಂಡು ಕುಡಿಬೇಕಂತೆ. ಮತ್ತಿಗೆ ಇವತ್ತು ತಿಂಡಿಗೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅದು ಈಸಿ, ಹೆಲ್ತಿ ಕೂಡ ಅವಲಕ್ಕಿ ಎಲ್ಲ. ಮತ್ತು ಈ ಉಪ್ಮಾ ಮಾಡಿಬಿಟ್ರೆ ಪ್ರಕುಲು ಲಶಿಕ ತಿನ್ನಲ್ಲ. ಅವಲಕ್ಕಿ ತುಂಬ ರೇರ್ ಮಾಡೋದು ಮನೆಯಲ್ಲಿ. ಸೊ ಒಂದು 2 ಲೋಟ ಇನ್ನೇನು ಕೊನೆಗೆ ಒಗ್ಗರಣೆ ಎಲ್ಲ ಆಗುತ್ತಲ್ಲ, ಆಗ ನೆನೆಸ್ಬಿಡ್ತೀನಿ ಸಾಕು. ಫಸ್ಟೇ ನೆನೆಸ್ಬಿಟ್ರೆ ಚೆನ್ನಾಗಿರಲ್ಲ, ಎಲ್ಲ ಪಿಸ ಪಿಸ ಅನ್ನತ್ತೆ. ಒಂದು 2 ಗ್ಲಾಸ್ ಹಾಕೋತಾ ಇದ್ದೀನಿ. ಒಂದು 2-3 ಗ್ಲಾಸ್ ಬೇಕಾಗುತ್ತೆ. ಸೊ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಬೀನ್ಸು, ಕ್ಯಾರೆಟು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಒಗ್ಗರಣೆ ಹಾಕಿಬಿಟ್ಟು ನೆನೆಸ್ತೀನಿ, ಆವಾಗ ಸರಿ ಹೋಗುತ್ತೆ. 3 ಗ್ಲಾಸ್ ಅವಲಕ್ಕಿ. ಈ ಥರ ಒಂದು ಹೋಲಿಂದು ಪಾತ್ರೆ ಇರುತ್ತಲ್ಲ, ಸೊ ಅದಕ್ಕೆ ಹಾಕಿಬಿಟ್ಟು ಬಿಟ್ಬಿಡಬೇಕು. ಇಲ್ಲ ಹಾಗೆ ನೆನೆಸ್ಬಿಟ್ರೆ ಫುಲ್ ಇದಾಗಿಬಿಡುತ್ತೆ. ಇದಕ್ಕೆ ಹಾಕಿದ್ರೂ ಚೆನ್ನಾಗಿ ಇಷ್ಟ ಆದರೆ ಸಾಕು. ಒಂದು ಚೂರು ವಾಶ್ ಮಾಡಿಬಿಟ್ಟು ಹಂಗೆ ಹಾಕ್ಬಿಟ್ರೆ ಸಾಕಾಗುತ್ತೆ, ಜಾಸ್ತಿ ನೆನೆಸೋದು ಬೇಡ. ಸೊ ಇವಾಗ ಮೊದಲು ಕಡಲೆ ಬೀಜ ಹುಡ್ಕೊಳ್ತೀನಿ. ಒಂದು ಸ್ವಲ್ಪ ಕಡಲೆ ಬೀಜ ಪ್ರಕುಲ್ಗೆ ಲಶಿಕಾಗೆ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಇದು ಫ್ರೈ ಆದಮೇಲೆ ನಾನು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ, ಆಮೇಲೆ ಒಗ್ಗರಣೆ ಹಾಕ್ತೀನಿ. ಸೊ ಈಗ ಬನ್ನಿ ಫಟಾಫಟ್ ಅಂತ ನಾನು ಹೇಗೆ ಅವಲಕ್ಕಿ ಮಾಡ್ತೀನಿ ಅಂತ. ಸಕ್ಕತ್ತಾಗಿರುತ್ತೆ ಆ್ಯಂಡ್ ಬೇಗ ಕೂಡ ಆಗೋಗುತ್ತೆ. ಇನ್ಸ್ಟೆಂಟಾಗಿ ಏನಾದರೂ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಇದನ್ನು ಮಾಡ್ಬೋದು. ಬಿಸಿಯಾಗಿ ಸಕ್ಕತ್ತಾಗಿರುತ್ತೆ. ನಾನು ಮೊದಲು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ, ಹಾಗೆ ಒಂದು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನೇನು ನೀವು ಒಗ್ಗರಣೆ ಮಾಡ್ತೀರಾ ಅನ್ನೋ ಟೈಮಲ್ಲಿ ನಾನು ಆಗಲೇ ಈ ಹೋಲ್ಸ್ ಇರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ಅವಲಕ್ಕಿನ ಚೂರು ನೆನೆಸ್ಬಿಟ್ಟು ಅದ್ರಲ್ಲಿ ಹಾಕಿದ್ರೆ ನೀರೆಲ್ಲ ಹಿಂಗೋಗುತ್ತೆ. ಆವಾಗ ಹಾಕ್ಬೋದು. ಇಲ್ಲಾಂದರೆ ಅವಲಕ್ಕಿ ಫುಲ್ ಪಿಸ ಪಿಸ ಅಂತ ಅನ್ನತ್ತೆ, ಚೆನ್ನಾಗಿರಲ್ಲ ತಿನ್ನೋದಕ್ಕೆ, ಮುದ್ದೆ ಥರ ಆಗುತ್ತೆ. ಇವಾಗ ಎಣ್ಣೆ ಎಲ್ಲ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಒಂಚೂರು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡೆ. ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂದ್ಬಿಟ್ಟು. ಆ್ಯಂಡ್ ನಾನು ಚಿಕ್ಕದಾಗಿ ಆಗಲೇ ಬೀನ್ಸು ಮತ್ತು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವಿನ್ನು ಬೇಕಿದ್ದರೆ ಬೇರೆವೆಲ್ಲ ಯೂಸ್ ಮಾಡ್ಕೋಬೋದು ತರಕಾರಿನ. ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಅರಿಶಿನೂ ಅಷ್ಟೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಆಪ್ಷನಲ್ಲು. ಬಟ್ ಕೆಲವರು ಹಾಕಲ್ಲ, ಕೆಲವರು ಹಾಕ್ತೀವಿ. ಆ್ಯಂಡ್ ಇವಾಗ ಕಟ್ ಮಾಡಿರೋ ಅಂಥದ್ದು ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ನಾನು.
ತರಕಾರಿ ಹಾಕಿಬಿಟ್ಟು ಒಂದು ಚೆನ್ನಾಗಿ 70-80% ಚೆನ್ನಾಗಿ ಬೇಯಬೇಕು. ಫುಲ್ಲು ಬೇಯಕ್ಕೆ ಬಿಡಬಾರ್ದು. ಒಂದು 70-80% ಬಿಟ್ಟರೆ ಇನ್ನು 20% ಏನಿದೆ ಕ್ರಂಚಿಯಾಗಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಅದೆಲ್ಲ ಚೆನ್ನಾಗಿ ಆದಮೇಲೆ ನಾನು ಇವಾಗ ನೆನೆಸ್ಕೊಂಡಿದ್ನಲ್ಲ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅವಲಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನೇನು ಮಾಡಿದೆ ಅಂದರೆ ಅರಿಶಿನ ಒಂದು ಸ್ವಲ್ಪ ಹಾಕಿದ್ದೆ, ಬಟ್ ಅದು ಕಲಿಸ್ತಾ ಏನಾಯಿತು ಅಂದರೆ ಅರಿಶಿನ ಸ್ವಲ್ಪ ಜಾಸ್ತಿ ಕಾಣಿಸ್ಲಿಲ್ಲ, ವೈಟಾಗಿ ಕಾಣಿಸ್ತಾಯಿತ್ತು. ಹಾಗಾಗಿ ಮತ್ತೆ ನಾನೊಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಒಂದು ಸ್ಪೂನು ಅದಕ್ಕೆ ಅರಿಶಿನ ಹಾಕಿಬಿಟ್ಟು ಒಂದು ಅರ್ಧ ನಿಮಿಷ ಹಾಗೆ ಫ್ರೈ ಮಾಡಿಕೊಂಡೆ ಅರಿಶಿನ. ಅದಕ್ಕೆ ಹಾಕಿದೆ, ಆವಾಗ ಕಲರ್ ನಿಮಗೆ ಸಿಗುತ್ತೆ. ಸೊ ಈ ಥರ ಮಾಡ್ಕೋಬೋದು. ಡೈರೆಕ್ಟ್ ಅರಿಶಿನ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ಇವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ಯಾವಾಗ ನಿಂಬೆಹಣ್ಣಿನ ರಸ ಹಾಕ್ತೀವಿ ಆಗ ನಾವು ಸ್ಟವ್ನ ಆಫ್ ಮಾಡಿಟ್ಕೋಬೇಕು, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಸೊ ಇವಾಗೆಲ್ಲ ಆಯಿತು. ಒಂದು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಿದೆ ಬಿಸಿ ಎಣ್ಣೆಗೆ ಹಾಕಿ. ಇವಾಗ ಒಂದು 2 ನಿಂಬೆಹಣ್ಣ ಯೂಸ್ ಮಾಡ್ತೀನಿ. ಫುಲ್ಲು ಟೇಸ್ಟಿಯಾಗಿರುತ್ತೆ ನಿಂಬೆಹಣ್ಣು ಜಾಸ್ತಿ ಹಾಕಿದಷ್ಟು. ಸೊ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತೀನಿ. ಅಷ್ಟೇ, ಅವಲಕ್ಕಿ ರೆಡಿ ಆಗುತ್ತೆ. ಬಟ್ ಅವಲಕ್ಕಿ ಏನಂದರೆ ಬಿಸಿ ಇರೋದು ತಿನ್ನಬೇಕು. ತಣ್ಣಗಾದರೆ ಗಟ್ಟಿ ಥರ ಆಗುತ್ತೆ ಮತ್ತು ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಫೈನಲಿ ಅವಲಕ್ಕಿ ರೆಡಿ ಆಯಿತು ನೋಡಿ. ಫಟಾಫಟ್ ಅಂತ ಬೇಗ ಮಾಡ್ಕೋಬೋದು. ತಿಂಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಶುಂಠಿ ಟೀನ ಮಾಡಿದೆ. ಸೊ ಅದನ್ನೇ ನಾನು ಆಚೆಗಡೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ವೆದರ್ನ, ಗಿಡಗಳನ್ನ ನೋಡ್ತಾ ಗ್ರೀನರಿನ ಟೀನ ಎಂಜಾಯ್ ಮಾಡ್ತಾಯಿದ್ದೆ. ಸೊ ಇದೆಲ್ಲ ಆದಮೇಲೆ ನೇಲ್ಸ್ ಕಟ್ ಮಾಡಬೇಕು. ನನಗೆ 2 ವೀಕ್ಸ್ ಆಯಿತು ಆಲ್ಮೋಸ್ಟ್. ಅಷ್ಟು ಟೈಮೇ ಇಲ್ಲ ನನಗೆ. ಪ್ರತಿ ವಾರವೂ ಆಚೆಗಡೆ ಹೋಗ್ತಾನೆ ಇದ್ದೀವಿ, ಟ್ರಾವೆಲ್ ಮಾಡ್ತಾನೆ ಇದ್ದೀವಿ. ಹಾಗಾಗಿ ನಂಗೆ ನೇಲ್ಸ್ ಕಟ್ ಮಾಡೋದಕ್ಕೂ ಮಕ್ಳಿಗೆ ಟೈಮ್ ಸಿಗಲಿಲ್ಲ. ಸೊ ಫೈನಲಿ ಇವತ್ತು ಸಂಡೇ ಮನೇಲಿದ್ದೀವಿ. ಸೊ ಮೊದಲು ಮಾಡೋ ಕೆಲಸನೇ ನಾನು ನೇಲ್ಸ್ ಕಟ್ ಮಾಡಬೇಕು. ಹೇರ್ ಪ್ಯಾಕ್ ಹಾಕ್ಕೋಬೇಕು. ಇದು ದಾಸವಾಳದ್ದು ಎಲೆ ಇದು. ಸೊ ಇದೊಂದು ಸ್ವಲ್ಪ ಕಿತ್ಕೋತೀನಿ ನಾನು ಅಮ್ಮನಿಗೆ, ಮತ್ತು ಇವರಿಬ್ರಿಗೂ ಹಳ್ಳೆಣ್ಣೆ ಹಚ್ತೀನಲ್ಲ. ಸೊ ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಸೊ ಏನೇನು ಹೇರ್ ಪ್ಯಾಕ್ ನ್ಯಾಚುರಲ್ ಆಗಿ ಅಂತ ತೋರಿಸ್ತೀನಿ. ತಟ್ಟೋದಕ್ಕೆ ಸೊ ಒಂದಿಷ್ಟೆಲ್ಲ ಎಳೆ ದಾಸವಾಳದ ಎಲೆ. ಸೊ ಎಲ್ಲ ಒಂದು ಸ್ವಲ್ಪ ಎಲೆ ಬಲ್ತಿರೋವೇನು ತೊಗೊಳ್ತಾ ಇಲ್ಲ, ಸ್ವಲ್ಪ ಎಳೆ ಇರೋ ತೊಗೋತಾ ಇದ್ದೀನಿ. ಇದಕ್ಕೆ ಬೇರೆ ಎಲ್ಲನೂ ಮಿಕ್ಸು ಮಾಡಬೇಕು. ಸೊ ಹೇಳ್ತೀನಿ ಏನೇನು ಅಂತ. ಇದು ಸಾಕು. ಇವಾಗ ಒಂದು ಗುಲಾಬಿ ತೊಗೊಳ್ತೀನಿ. ಸೊ ಇದೊಂದು ಸ್ವಲ್ಪ ಬಾಡೋಗ್ತಿದೆ, ಇದನ್ನೇ ತೊಗೊಂಡ್ಬಿಡ್ತೀವಿ, ಇನ್ನೂ ಫ್ರೆಶ್ ಆಗಿದೆ. ಸೊ ಹಂಗಾಗಿ ಸೊ ಈ ಪೆಟಲ್ಸ್ ಮಾತ್ರ ಹೀಗೆ ಸ್ವಲ್ಪ. ಸೊ ಗುಲಾಬಿ ಸ್ಕಿನ್ಗೂ ಒಳ್ಳೆಯದು, ಹೇರ್ಗೂ ಒಳ್ಳೆಯದು. ಬಾಡೋಗಿರೋ ತೊಗೊಂಡ್ರು ಏನು ಪರವಾಗಿಲ್ಲ. ಸೊ ಇದು ಕೂಡ ಬಾಡೋಗ್ತಿದೆ ಒಂದು. ಸೊ ಇದನ್ನು ತೊಗೋತೀನಿ. ಸುಮ್ಮನೆ ವೇಸ್ಟ್, ಅಮ್ಮ ಸುಮ್ಮನೆ ಶೋ ಬಿಡ್ತಾರೆ ಅಷ್ಟೇ. ಇದು ಬರೋದು ಬರಲಿ. ಇದೇನು ಅಂತಾರೆ ಗೊತ್ತಿಲ್ಲ ಕನ್ನಡದಲ್ಲಿ. ಗಣೇಶಂಗೆ ಇಡ್ತಾರೆ, ಒಂದು ಹಾಕೋದಷ್ಟೇ. ಈ ಥರ ಹಾಕಿ ರುಬ್ಬೋದು. ಸೊ ಇದೊಂದು ಹಾಗೆ ಹಾಕ್ತೀನಿ. ಸೊ ಇದು ಬರೀ ಹೂವು ಮಾತ್ರ ಹಾಕ್ತೀನಿ ಅಷ್ಟೇ, ಈ ಥರ ಕಿತ್ತು. ಚೆನ್ನಾಗಿ ವಾಶ್ ಮಾಡಬೇಕು ಫಸ್ಟು. ಒಂಚೂರು ಹಾಕ್ತೀನಿ, ಇಷ್ಟೇನು ಬೇಡ. ಹಂಗೆ ಎಣ್ಕಾಲ್ಗು ಸಾಲಿಡೆ. ಸೊ ಇದೊಂದು ಚೂರು ಹೂವು ಹಾಕ್ತೀನಿ ಸಾಕು. ದಾಸವಾಳದ್ದು ಒಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತು ಅಲೋವೆರಾ ಒಂದು ಸ್ವಲ್ಪ ಹಾಕ್ತೀನಿ. ದಾಸವಾಳ ಒಂದು ಸ್ವಲ್ಪ ಅಲೋವೆರಾನು ಹಾಕಬೇಕು. ಕಟ್ ಮಾಡಿ ಎಷ್ಟೊಂದು ಬೆಳೆದಿದೆ ಅಲೋವೆರಾ ಅಲ್ಲಿ.
ಒಂದು ಪಾಟ್ ಫುಲ್ಲು ಅಲೋವೆರಾ ಇದೆ ಚೆನ್ನಾಗಿ. ಅಂತಕ್ಕೆ ಲೋಪಲ್ಗೆ ಅಲ್ಲ ಸಾಲೆ ಅದು ಹೋಗ್ಬಿಟ್ಟು ಅದು ಹುಡ್ದು ಸಾಲು. ಇದರಲ್ಲಿ ದಾಸವಾಳದ ಹೂವು ಮತ್ತು ಇದೇನೋ ಏನಂತಾರೆ ಕನ್ನಡದಲ್ಲಿ ನನಗೂ ಗೊತ್ತಿಲ್ಲ, ಮರ್ತೋಗಿದೆ ಈ ಹೂವು. ಇದು ತಿಂತಾರೆ, ಪ್ಲಸ್ ಏನೋ ಗಣೇಶನಿಗೆ ತುಂಬ ಇಷ್ಟ ಹೂವು ಇದು, ನನಗೆ ಮರ್ತೋಗ್ಬಿಟ್ಟಿದೆ ಹೆಸರು. ಆ್ಯಂಡ್ ಒಂದು ಸ್ವಲ್ಪ ಅಮ್ಮ ಅಲೋವೆರಾ ಜೆಲ್ ಹಾಕ್ತೀನಿ ರುಬ್ಬೋವಾಗ. ಇದನ್ನೆಲ್ಲ ವಾಶ್ ಮಾಡಬೇಕು. ಹಾಗೆ ಒಂದು ಸ್ವಲ್ಪ ಗುಲಾಬಿ ಪೆಟಲ್ಸು, ಒಂದು ಸ್ವಲ್ಪ ಕರ್ಬೇವು ಹಾಕ್ತೀನಿ. ಕರ್ಬೇವಂತೂ ಮಿಸ್ ಮಾಡಲ್ಲ, ಕರ್ಬೇವು ಇಲ್ಲಿದೆ, ಕರ್ಬೇವು ಹಾಕ್ತೀನಿ. ಫ್ರೆಂಡ್ಸ್, ಇದರಲ್ಲಿ ಒಂದು ದೊಡ್ಡ ಟಬ್ ಹಾಕ್ಬಿಟ್ಟು ವಾಶ್ ಮಾಡ್ಬಿಡ್ತೀನಿ. ಸ್ವಲ್ಪ ಧೂಳೆಲ್ಲ ಇರುತ್ತಲ್ಲ, ಮಳೆ ಬಂದಿರುತ್ತೆ, ಹಂಗೆ ಒಂದು ಸತಿ ವಾಶ್ ಮಾಡಿದ್ರೆ ಧೂಳು ಹುಳ ಏನಾದರೂ ಇರುತ್ತಲ್ಲ ಹೋಗುತ್ತೆ. ಇನ್ನೊಂದು ಸ್ವಲ್ಪ ಬೇಕು ಅನಿಸುತ್ತೆ ದಾಸವಾಳ, ಮಕ್ಕಳಿಗೂ ಇಡ್ತೀನಿ ನಾನು. ಅಲ್ಲಿ ಕೆಲವು ಅಲೋವೆರಾ ಜೆಲ್ ಹಾಗೆ ಡೈರೆಕ್ಟಾಗಿ ಹಾಕ್ಕೋಬೇಕು, ಜೆಲ್ ಮಾತ್ರ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಬಬೇಕು. ನಿಂಬೆಹಣ್ಣು ಹಾಕ್ಕೋಬೋದು, ಬಟ್ ಹೇರ್ ಫಾಲ್ ಆಗುತ್ತೆ, ಅದಕ್ಕೆ ನಾನೇನು ಹಾಕಲ್ಲ. ಏನು ಆಗಲ್ಲ ಹೇರ್ ಫಾಲು, ಬಟ್ ನಾನೇನು ಯೂಸ್ ಮಾಡಲ್ಲ. ಕರ್ಬೇವು ಹಾಕಿದ್ದೀನಿ, ಇದಕ್ಕೆ ದಾಸವಾಳ, ಗುಲಾಬಿ ಹೂವು, ಅಲೋವೆರಾ, ಒಂದು ಸ್ವಲ್ಪ ದಾಸವಾಳದ ಎಲೆ ಕಿತ್ಕೊಂಬರ್ತೀನಿ. ಒಂಚೂರು ದಾಸವಾಳ ಹೂವನೂ ಹಾಕ್ತೀನಿ, ಒಳ್ಳೇದಲ್ಲ ಹೇರ್ಸಿಗೆ. ಒಂದೆರಡು ಹಾಕ್ತೀನಿ ಅಷ್ಟೆ. ಒಂದೇ ಒಂದು ಇದು ಬರುತ್ತಲ್ಲ ಕೊಂಬೆ ಥರ, ಅಷ್ಟೇ ತೊಗೊಂಡಿರೋದು ಅಲೋವೆರಾ ಜೆಲ್ಲು. ಕಟ್ ಮಾಡಿ ಎಷ್ಟೊಂದಾಗಿದೆ ಜೆಲ್ಲೆಲ್ಲ. ಸೊ ಇದಕ್ಕೆ ಡೈರೆಕ್ಟಾಗಿ ಎಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೋತೀನಿ. ಕೊನೆಗೆ ಒಂದು ಸ್ವಲ್ಪ ನಾನು ಮೊಸರು ಹಾಕ್ತೀನಿ. ಮೊಸರು ಹಾಕ್ಬಿಟ್ಟು ಮಾಡಿದ್ರೆ ಡ್ಯಾಂಡ್ರಫ್ ಇರೋದು ಹೋಗುತ್ತೆ, ಪ್ಲಸ್ ಸ್ಮೂತ್ ಆಗುತ್ತೆ ಹೇರ್ಸು ಕರ್ಡ್ ಯೂಸ್ ಮಾಡೋದ್ರಿಂದ. ಆ್ಯಂಡ್ ಇನ್ನು ದಾಸವಾಳದ ಹೂವು ಎಲ್ಲ ಏನಿದೆ, ಹೇರ್ ಇಶ್ಯೂ, ಹೇರ್ ಫಾಲು, ಹೇರ್ ಡ್ಯಾಮೇಜು, ಸ್ಪ್ಲಿಟ್ ಎಂಡ್ಸ್ ಆ ಥರದ್ದು ಏನಾದರೂ ಆದರೆ ಎಲ್ಲನೂ ಕಡಿಮೆ ಆಗುತ್ತೆ. ಸೊ ಆ ಥರ ಆ್ಯಂಡ್ ಪ್ರಿವೆಂಟ್ ಮಾಡುತ್ತೆ. ಸೊ ಅಲೋವೆರಾ ಜೆಲ್ ಬಗ್ಗೆನೂ ಗೊತ್ತಿಲ್ಲ, ಎಲ್ಲ ಹೇರ್ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಹೇಗಾಗುತ್ತೆ ಅಂತ ನಾನು ತೋರಿಸ್ತೀನಿ. ನಮ್ಮ ಮೇಡಮ್ ಹಚ್ಕತಿ ತಲೆಗೆ ಬಾಡಿ ಫುಲ್ಲು ಹರಳೆಣ್ಣೆ ಹಚ್ತೀನಿ, ಫುಲ್ ಉಷ್ಣ ಆಗಿಬಿಟ್ಟಿದೆ. ಇಬ್ಬರಿಗೂ ಹೀಟ್ ಬಾಡಿ, ನಂದು ಕೋಲ್ಡ್ ಬಾಡಿ. ಸೊ ಹಂಗಾಗಿ ತಲೆಗೆ ಇದು ಹಚ್ಬಿಟ್ಟು ಬಾಡಿಗೆ ಹರಳೆಣ್ಣೆ ಚೆನ್ನಾಗಿ ಮಸಾಜ್ ಮಾಡೋಣ ಅಂತ. ಫ್ರೆಂಡ್ಸ್, ಇದಕ್ಕೆ ಒಂಚೂರು ಮೊಸರು ಹಾಕಿದ್ದೀನಿ. ಸೊ ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು. ಎಷ್ಟು ಗ್ರೀನ್ ಆಗಿದೆ. ಆ್ಯಂಡ್ ಜೆಲ್ ಯೂಸ್ ಮಾಡಿದ್ರಲ್ಲ, ಹಂಗಾಗಿ ಅಂಟಂಟ್ ಥರ. ಬಿಸಿ ಮಾಡ್ತಾ ಇದ್ದೀನಿ. ಸೊ ಒಬ್ರಿಗೊಂದು, ಇನ್ನೊಬ್ರಿಗೆ ಇಬ್ಬರಿಗೂ ಒಂದೊಂದು, ಮಿಕ್ಸ್ ಮಾಡೋಂಗಿಲ್ಲವಲ್ಲ ಇಬ್ರಿಗೂ ಮಾಡಿ. ವಾಮ್ ಇದ್ದಾಗ, ಉಗುರು ಬೆಚ್ಚಗೆ ಆದಾಗ ಹಚ್ಬೇಕು ಚೆನ್ನಾಗಿ. ಸೊ ಇವಾಗ ಅಪ್ಪ ಫ್ರೂಟ್ಸ್ ತಂದರು. ಅದರಲ್ಲಿ ಒಂಥರ ತೋತಾಪುರಿನೂ ಅಲ್ಲ, ಇದು ಹಣ್ಣು ಆಗಿಲ್ಲ, ಮಧ್ಯದಲ್ಲಿದೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಸೊ ಎಲ್ಲ ತಿಂದಾಗೋ ಅಷ್ಟೊತ್ತಿಗೆ ಇವ್ರಿಗೆ ಎಣ್ಣೆ ಇಟ್ಟರೆ ಫ್ರೆಂಡ್ಸ್, ಹೇರ್ ಪ್ಯಾಕ್ ಫುಲ್ ಮೆತ್ಕೊಂಡ್ಬಿಟ್ಟಿದ್ದೀನಿ. ಮೊಸರು ಹಾಕಿರ್ತೀನಲ್ಲ, ಹಂಗಾಗಿ ಎಲ್ಲ ಸೋರ್ತಿದೆ. ಒಂದು ಸ್ವಲ್ಪ ಹೊತ್ತು ಡ್ರೈ. ನಾವು ಅಮ್ಮ ನೋಡಿ ಅಲ್ಲಿ ಮೆತ್ಕೊಂಡು ಕೂತಿದ್ದಾರೆ ದೆವ್ವ. ಫುಲ್ ತಣ್ಣಗಾಗ್ತಿದೆ, ಸಾಫ್ಟ್ ಆಗುತ್ತೆ ಹೇರ್ಸು. ಕರ್ಡ್ ಹಾಕಿದ್ದೀನಲ್ಲ, ಆಮೇಲೆ ತೋರಿಸ್ತೀನಿ ಕೂಲ್ ಹೇಗಾಗಿದೆ ಅಂತ. ಮಕ್ಕಳಿಗೂ ಒಂದು ಸ್ವಲ್ಪ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ಪ್ಯಾಕ್ ಆಗಿದೆ. ಈ ಅಲೋವೆರಾ ಜೆಲ್ ಹಾಕಿದ್ದೀನಲ್ಲ, ಎಗ್ ಥರ ಅನಿಸುತ್ತೆ, ಕ್ಲೀನಾಗಿ ಪ್ಯಾಕ್ ಆಗುತ್ತೆ. ಒಂದು ಸ್ವಲ್ಪ ಇದೆಲ್ಲ ಡ್ರಾಪ್ಸ್ ಆಗ್ತಿದೆ. ಸೊ ಒಂದು 1 hour ಬಿಟ್ಟು ಸ್ನಾನ ಮಾಡಿದ್ರೆ ಆಯಿತು. ಫ್ರೆಂಡ್ಸ್, ಊಟ ಮಾಡಿ ಫಸ್ಟು, ಅದಾದಮೇಲೆ ಹೆಡ್ ಬಾತ್ ಮಾಡಿದ್ದು ಒಟ್ಟಿಗೆ ಆರಾಮಾಗಿ ಮಾಡ್ಕೋಬೋದು ಅಂತ. ಬಟ್ ನಿಮ್ಗೇನಂದರೆ ಇದು ಹಚ್ಕೊಂಡ್ರೆ ದಾಸವಾಳ ಒಟ್ಟೊಟ್ಟು ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಕೂದಲಲ್ಲಿ ನೋಡಿ ಅಲ್ಲಲ್ಲಿ ಇರುತ್ತೆ. ಬಟ್ ಹೇರ್ಸ್ ಡ್ರೈ ಆದಂಗೆ ಅದೆಲ್ಲ ಹೊರಟೋಗ್ಬಿಡುತ್ತೆ ಒದ್ರುಕೊಂಡ್ರೆ ಚೆನ್ನಾಗಿ. ಸೊ ತುಂಬ ಸಾಫ್ಟ್ ಆಗ್ತಿದೆ. ಮತ್ತು ಅರೋಮ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಗುಲಾಬಿ ಮತ್ತು ದಾಸವಾಳ, ಅಲೋವೆರಾ ಜೆಲ್ಲು, ಕರ್ಡು ಮತ್ತು ದಾಸವಾಳದ ಹೂವು, ಮತ್ತು ಅದೇನೋ ಹೇಳಿದ್ನಲ್ಲ ಗಣೇಶಗೆ ಫೇವ್ರೇಟ್ ಅಂದಲ್ಲ, ಅದೊಂದು ಫ್ಲವರ್. ಸೊ ಇಷ್ಟೂ ಕರಿಬೇವಿನ ಸೊಪ್ಪು. ಸೊ ಇಷ್ಟೂ ಹಾಕಿ ಎಲ್ಲನೂ ಮಿಕ್ಸಾಗಿ ಒಂದು ಸ್ಮೆಲ್ ಬರ್ತಿದೆ. ಇದು
ಸಖತ್ತಾಗಿದೆ ಆ್ಯಂಡ್ ತುಂಬ ಸಾಫ್ಟ್ ಫೀಲ್ ಆಗ್ತಿದೆ. ಸ್ವಲ್ಪ ಡ್ರೈ ಆದಮೇಲೆ ಅದೇನು ಒಟ್ಟೊಟ್ಟು ಅಂತಾರಲ್ಲ ಅದೆಲ್ಲ ಹೊರಟೋಗುತ್ತೆ. ಒಂದು ಸ್ವಲ್ಪ ವೆಟ್ಟಿರೋದ್ರಿಂದ ಹಾಗೆ ಇರುತ್ತೆ. ಒಂದಿನ ಬೇಕು ಅದೆಲ್ಲ ಹೋಗೋದಕ್ಕೆ, ಚೆನ್ನಾಗಿ ಒದ್ರುಕೋಬೇಕು. ಸೊ ಹೇರ್ ಪ್ಯಾಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಟ್ರೈ ಮಾಡಿ, ವೀಕ್ಲಿ ಒನ್ಸ್ ಟ್ರೈ ಮಾಡಿದ್ರೆ ತುಂಬಾ ಒಳ್ಳೆಯದು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನಿಮ್ಗೊಂಥರ ಒಂಥರ ತಲೆ ಎಲ್ಲ ತಂಪಾದಂಗೆ ಅನಿಸುತ್ತೆ. ಏನೋ ಒಂಥರ ನಿದ್ದೆ ಬರೋ ಥರ ಫುಲ್ ರಿಲೀಫ್ ಆಗುತ್ತೆ. ತಲೆಗೆ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ. ಫಸ್ಟ್ ಆಫ್ ಆಲ್ ನಮಗೊಂದು ಸ್ವಲ್ಪ ಸ್ಟ್ರೆಸ್ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ಅಷ್ಟೇ, ಟ್ರೈ ಮಾಡಿ. ಇಷ್ಟ ಆದವ್ರಿಗೆ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಹಾಲು ಎಲ್ಲರಿಗೂ ಬೂಸ್ಟೇ ಹಾಕ್ತಾಯಿದ್ದೀನಿ. ಸೊ ಬೆಳಗ್ಗೆ ಟೀ ಕುಡಿದ್ವಲ್ಲ, ಹಾಗಾಗಿ ಇವಾಗ ಬೂಸ್ಟೇ ಹಾಕ್ತಾಯಿದ್ದೀನಿ ಎಲ್ಲರಿಗೂ. ನನಗೆ ಒಂದು 5 ಜನಕ್ಕೆ ಆಗುತ್ತೆ. ಫ್ರೆಂಡ್ಸ್, ಇವಾಗ ಎಕ್ಸ್ ಮಾಲಿಗೆ ಹೋಗ್ತಾ ಇದ್ದೀವಿ. ಡಿಮಾರ್ಟಲ್ಲಿ ಒಂದು ಸ್ವಲ್ಪ ಐಟಮ್ಸ್ ತೊಗೋಬೇಕು. ಒಂದು ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಅಷ್ಟೇ. ಆ್ಯಂಡ್ ಮೇಯ್ನ್ ಹೋಗ್ತಿರೋದು ಗೇಮ್ಸ್ ಆಡಿಸ್ಕೊಂಡು ಬರೋಣ ಅಂತ ಮಕ್ಕಳಿಗೆ. ಮಳೆ ಬರ್ತದೆ, ಹೆಂಗೋ ಒಳಗಡೆ ಪಾರ್ಕಿಂಗ್ ಅಲ್ವ. ಒಂದು ಸ್ವಲ್ಪ ಚಿಕ್ಕ ನೋಡಿ ಜೀನ್ಸ್ ಫ್ರಾಕ್ ಹಾಕ್ಕೊಂಡಿದ್ದಾಳೆ. ಸೊ ಹೊರಟ್ವಿ ಒಂಚೂರು ಗೇಮ್ಸ್ ಆಡಿಸ್ಕೊಂಡು ಬರೋಣ ಅಂತ. ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಡಿಮಾರ್ಟಲ್ಲಿ ತೊಗೋಬೇಕಿತ್ತು ಐಟಮ್ಸ್, ಹೆಂಗೋ ಹೋಗ್ತಾ ಇದ್ದೀವಲ್ಲ ಅಂತ ಡಿಮಾರ್ಟಲ್ಲೇ ತೊಗೋತಿದ್ವಿ. ಹಿಂಗೆ ಒಂದು ಸ್ವಲ್ಪ ಟೈಮ್ ಪಾಸು ಆದಂಗೆ ಆಗುತ್ತೆ. ಲಶಿ ಹುಷಾರು. ಮಾಡ್ಕೊ. ರಶಿಕಾ ಆಡು, నువ్వు బాల్ తీసుకో. అంతే అన్నీ ఒకసారి. మెల్లగా లక్ష్మి, మెల్లగా. ಎಷ್ಟೋ ಟಿಕೆಟ್ ಬಂದಿದೆ ನೋಡಿ. సకదాగిತ್ತು. అవిస్తే అవేమన్నాడా నేనని తీసుకోవచ్చు.
కన్వర్ట్ అవుతారు. ఎన్ని టికెట్లు ఉన్నాయక్క? ఈడొస్తాయి చూడీడా. 300 వస్తాయా? 200. బాబు నువ్వే నువ్వే బో అగ్గోరమ్మా తీసుకో. తిరుగు. దా పిజ్జాని కూర్చో. ఇవన్నీ ఒకటే తీసుకో, కలర్ చేంజ్ అంతే. ఉంది కదా స్టోర్ రూము, దాంట్లోకి పెట్టు. ಫ್ರೆಂಡ್ಸ್ ಡಿಮಾರ್ಟ್ ಒಂದು ಸ್ವಲ್ಪನೇ ಶಾಪ್ ಮಾಡಕ್ಕೆ ಹೋಗಿದ್ದು, ಅದರಲ್ಲಿ ಟ್ರಕ್ಕುಲ್ ಫಸ್ಟ್ ಇದನ್ನು ತೊಗೊಂಡ ಬಾಟಲ್. ಇದು BPA ಫ್ರೀ ಅಂತ ಬರುತ್ತಲ್ಲ, ಟ್ರೈಟಾನ್ ಮೆಟೀರಿಯಲ್ 349 ಕ್ರಿಕೆಟಿಗೆ ಬೇಕು ಅಂತ ಅಂದೆ. ಸೊ ಇದನ್ನು ತೊಗೊಂಡ. ಹಾಗೆ ಒಂದು ಅಂಬ್ರೆಲ್ಲ ಕೊಡಿಸ್ದೆ. ಆ್ಯಂಡ್ ಇದು ಪೆಡಿಕ್ಯೂರ್ದು 4-in-1 ಬ್ರಷ್ ಬರ್ತಲ್ಲ ಅದು. ಆ್ಯಂಡ್ ಇದೊಂದು ಬಾಕ್ಸ್, ಇದೇನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ 149 ರುಪೀಸ್ ಇದು. ಆ್ಯಂಡ್ ಏರಿಯಲ್ ಇದಕ್ಕೆ ವಾಷಿಂಗ್ ಮಿಷಿನ್ಗೆ. ಸೊ 2 ಹ್ಯಾಂಗರ್ ಸೆಟ್ಟು ಪ್ಲಸ್ ಇದು ಕ್ಲಿಪ್ಪು. ಇದರಲ್ಲಿ 20 ಪೀಸಸ್ ಅಂದರೆ 40 ಪೀಸಸ್ ಇದೆ. ಇದು 99 ರುಪೀಸ್ ಒಂದು, ಇದು 79 ರುಪೀಸ್ ಒಂದು. ಆ್ಯಂಡ್ ಹಾಗೆ ಅಲ್ಲಿ ಮ್ಯಾಕ್ಸಲ್ಲಿ ಒಂದು ಫ್ರಾಕ್ ತೊಗೊಂಡು. ಸೊ ನಮ್ಮ ಮನೆ ಪಕ್ಕದವರು ಭಟ್ರು ಶಿವು ಇದ್ದಾರಲ್ಲ, ಅವ್ರ ಮಗಳದ್ದು ನಾಮಕರಣ ಕಮಿಂಗ್ ಫ್ರೈಡೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು 499 ರುಪೀಸ್. ಇದು ಚೆನ್ನಾಗಿದೆ, ಕ್ವಾಲಿಟಿ ಮೆತ್ತಗಿದೆ. ಆ ಪಾಪಗೆ 1 ಇಯರು, ನೆಕ್ಸ್ಟ್ ಆಗಸ್ಟ್ಗೆ. ನಾನು 2 ಇಯರ್ಸ್ದು ತೊಗೊಂಡೆ. ಅಂದರೆ ಇದು ಆಲ್ಮೋಸ್ಟ್ 18 to 24 ಮಂತ್ಸ್, 2.5 ಇಯರ್ಸ್ವರೆಗೂ ಹಾಕ್ಬೋದು. ಚೆನ್ನಾಗಿದೆ. ಆ್ಯಂಡ್ ಇದು ಬೆಲ್ಟ್ ಟೈಪ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ದಪ್ಪ ಇದೆ ತುಂಬ. ಸೊ ಹಂಗಾಗಿ ನಾನೇನು ಹೋಗೋಕ್ಕಾಗಲ್ಲ, ಅಮ್ಮ ಅಪ್ಪ ಮತ್ತು ಲಶಿಕಾ ಹೋಗ್ತಾರೆ. ಫ್ರೈಡೇ ಇರೋದ್ರಿಂದ ನಾನು ಹೋಗೋಕ್ಕಾಗಲ್ಲ. ಸಂಡೇ ಇದ್ದಿದ್ರೆ ಹೋಗ್ಬೋದಾಗಿತ್ತು, ಅವರು ಬೇರೆ ಕೊರಟಗೆರೆ ಅಲ್ಲಿ ಊರು, ಇಲ್ಲೇ ಇದ್ದಿದ್ರೆ ಹೋಗ್ಬೋದಾಗಿತ್ತಲ್ವ. ಸೊ ಹಂಗಾಗಿ ಇದನ್ನು ಗಿಫ್ಟ್ ಪ್ಯಾಕ್ ಮಾಡಿ ಕಳಿಸ್ಬೇಕು. ಸೊ ಇವತ್ತಿಂದು ಇಷ್ಟು ವ್ಲಾಗ್ ಆಗಿರುತ್ತೆ. ಸೊ ಐ ಹೋಪ್ ನೀವು ಬೆಳಗ್ಗೆಯಿಂದ ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ.
ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.